ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಸಿದ್ದರಾಮಯ್ಯನವರು ಸದ್ಯ ಈಗ ತಮ್ಮ ನಿವಾಸದಿಂದ ರಾಜಭವನದ ಕಡೆಗೆ ಅಥವಾ ಲೋಕಭವನದ ಕಡೆಗೆ ಹೊರಡ್ತಾ ಇರುವಂತ ಸಂದರ್ಭ. ಬಹಳ ಮಂದಿ ಅವ್ರ ಬೆಂಬಲಿಗರೆಲ್ಲ ಅಲ್ಲಿ ಬಂದು ಸೇರಿದ್ದಾರೆ. ಕಾನ್ವಾಯ್ ಕೂಡ ಸಿದ್ಧ ಆಗಿದೆ ಅವ್ರನ್ನ ಕರ್ಕೊಂಡು ಹೋಗಕ್ಕೆ. ಆ ಕಾರಣಕ್ಕಾಗಿನೇ ಇವತ್ತು ನಾವು ಗಮನ ಕೊಡ್ತಿದ್ವಿ ಬೆಂಗಾವಲು ಪಡೆಗೆ ಸಂಬಂಧಪಟ್ಟಂಗೆ ಅಥವಾ ಬೆಂಗಾವಲು ವಾಹನಗಳು ಅಲ್ಲಿರುವಂತಹ ಸಿಬ್ಬಂದಿಗೆ ಇದು ಬಹಳ ಟಾಸ್ಕ್. ಈಗ ಏನೊಂದು 1.5-2 ಕಿಲೋಮೀಟರ್ ಅಷ್ಟು ಹೋಗುವಂತ ಸಂದರ್ಭದಲ್ಲಿ ಅಭಿಮಾನಿಗಳು ಬರೋದು, ಕಾರಿಗೆ ಅಡ್ಡ ನಿಲ್ಲೋದು, ಇಲ್ಲ ಸಿದ್ದರಾಮಯ್ಯನವ್ರ ಪರವಾಗಿ ಘೋಷಣೆ ಕೂಗ್ತಾ ಅವರ ಬಳಿಗೆ ಬರೋಕೆ ಪ್ರಯತ್ನ ಪಡೋದು, ಈ ಥರದೆಲ್ಲ ಇರುತ್ತೆ ಇವತ್ತು ಆ ಥರದ ಹೈಡ್ರಾಮಾಗಳು. ಸೊ ಆ ಕಾರಣಕ್ಕಾಗಿನೇ ಬಹಳ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಅವರ ಕಾನ್ವಾಯ್ ಕೂಡ ಸಿದ್ಧ ಆಗಿ ಹೊರಡ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಸಿದ್ದರಾಮಯ್ಯನವರು ಇದೀಗ ಲೋಕಭವನದ ಕಡೆಗೆ ಇಷ್ಟು ವರ್ಷಗಳ ತಮ್ಮ ಸುದೀರ್ಘ ಆಡಳಿತದಿಂದ ವಿಮುಕ್ತಿ ಪಡೆಯುವಂತ ನಿಟ್ಟಿನಲ್ಲಿ ತಾವೇ ಸ್ವಯಂ ಪ್ರೇರಿತವಾಗಿ ಕೆಳಗೆ ಇಳಿತಿದ್ದೀನಿ ಅನ್ನುವಂಥ ಒಂದು ಸಂದೇಶ ಕೊಡುವಂತ ನಿಟ್ಟಿನಲ್ಲಿ ಅವ್ರು ಹೋಗ್ತಾ ಇರೋದು. ಆಮೇಲೆ ಈ ದೃಶ್ಯ ನೀವು ನೋಡ್ಬೋದು, ಅವ್ರು ಕೂತು ಹೋಗ್ತಾ ಇರುವಂತ ಒಂದು ಕರಿ ಬಣ್ಣದ ಕಾರು. ನಿಮಗೆ ನೆನಪಿದ್ರೆ ಸಿದ್ದರಾಮಯ್ಯನವರು ಮೊನ್ನೆ 2023ರ ಚುನಾವಣೆ ನಂತರದಲ್ಲಿ ಅವರಿಗೆ ಅಧಿಕಾರ ಅನ್ನುವಂಥದ್ದು ಬಂತಲ್ವಾ. ಸೊ ಅವತ್ತು ಇದೇ ಬೈರತಿ ಸುರೇಶ್ ಅವರ ಜೊತೆಗೆ ಏರ್ಪೋರ್ಟ್ನಿಂದ ಅವರು ಒಂದು ಕಪ್ಪು ಬಣ್ಣದ ಕಾರ್ನಲ್ಲೇ ಅವರು ಬಂದಿದ್ರು ಏರ್ಪೋರ್ಟ್ನಿಂದ ತಮ್ಮ ನಿವಾಸದ ಕಡೆಗೆ. ಈ ಮರ್ಸಿಡೀಸ್ನ G-Wagon ಗಾಡಿಲಿ ಬಂದಿದ್ರು. ಇವತ್ತು ಅದೇ ಬೈರತಿ ಸುರೇಶ್ ಅವರು ಕಪ್ಪು ಬಣ್ಣದ ಕಾರ್ನಲ್ಲಿ ಸಿದ್ದರಾಮಯ್ಯನವರನ್ನ ಅವ್ರ ನಿವಾಸದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಸನ್ನಿವೇಶ ಬದಲು. ಅವತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಂತ ನಿಟ್ಟಿನಲ್ಲಿ ಹುಮ್ಮಸ್ಸಿನಿಂದ ಬಂದಿದ್ರು. ಇವತ್ತು ಅಧಿಕಾರದ ಕುರ್ಚಿಯಿಂದ ಇಳಿಯೋದಕ್ಕೆ ಹೋಗ್ತಾ ಇರುವಂತಹ ಸಂದರ್ಭ. ರಾಜೀನಾಮೆ ಸಲ್ಲಿಸಿ ಆ ನಂತರದಲ್ಲಿ ಅವ್ರು ಹೊರಡ್ತಾ ಇರುವಂತ, ರಾಜೀನಾಮೆ ಸಲ್ಲಿಸೋದಕ್ಕೆ ಅವ್ರು ಹೊರಡ್ತಾ ಇರುವಂತ ಸಂದರ್ಭ. ಅವತ್ತು ಅವರು ದೆಹಲಿಯಿಂದ ಮಾತುಕತೆ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋದಕ್ಕೆ ಸಿದ್ಧತೆಯಲ್ಲಿ ಬಂದಂತ ಸಂದರ್ಭದಲ್ಲೂ ಕೂಡ ಕಪ್ಪು ಬಣ್ಣದ ಗಾಡಿಯಲ್ಲಿ ಇದೇ ಬೈರತಿ ಸುರೇಶ್ ಅವರ ಪಕ್ಕದಲ್ಲೇ ಕೂತು ಅವ್ರು ಬಂದಿದ್ರು. ಅವತ್ತು ಬೈರತಿ ಸುರೇಶ್ ಅವರೇ ಡ್ರೈವ್ ಮಾಡ್ಕೊಂಡು ಬಂದಿದ್ರು. ಇವತ್ತು ಕೂಡ ಅಷ್ಟೇ, ಅವರು ರಾಜೀನಾಮೆ ಕೊಡೋಕೆ ಹೋಗ್ತಾ ಇರುವಂತ ಸಂದರ್ಭ. ಇದೇ ಬೈರತಿ ಸುರೇಶ್ ಅವರು ತಮ್ಮ ಕಪ್ಪು ಬಣ್ಣದ ಕಾರ್ನಲ್ಲಿ ಕೂರಿಸ್ಕೊಂಡು ಹೊರಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ಸನ್ನಿವೇಶಗಳು ಬದಲಿದೆ ಅಷ್ಟೇ. ಅಕ್ಕಪಕ್ಕ ಇರುವಂಥ ವ್ಯಕ್ತಿ ಇದೆಲ್ಲ ಬಹುತೇಕ ಅದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಅವರ ಕಾನ್ವಾಯ್ ವೆಹಿಕಲ್ಗಳು ಕೂಡ ಅವರ ಹಿಂಬಾಲಿಸ್ಕೊಂಡು ಹೋಗ್ತಾ ಇರುವಂಥ ಸನ್ನಿವೇಶ. ಅವ್ರ ಬೆಂಬಲಿಗರು ಕೂಡ ಅವರವರ ಖಾಸಗಿ ಕಾರ್ನಲ್ಲಿ ಹೋಗ್ತಾ ಇರುವಂಥ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ಭಾಳ ಒಂದು ಭಾವನಾತ್ಮಕವಾದಂಥ ಸನ್ನಿವೇಶ, ಭಾಳ ಕುತೂಹಲ ಹುಟ್ಟಿಸುವಂಥ ಹೆಜ್ಜೆಗಳಿದೆಲ್ಲವೂ ಕೂಡ, ಭಾಳ ಆಶ್ಚರ್ಯ ಹುಟ್ಟಿಸುವಂಥ ಹೆಜ್ಜೆಗಳು ಕೂಡ ಇದು. ಮುಂದೇನು ಎತ್ತ ಅನ್ನುವಂಥ 10 ಲೆಕ್ಕಾಚಾರಗಳಿಗೆ ಜನರನ್ನು ದೂಡುವಂಥ ಸನ್ನಿವೇಶಗಳು ಇದೆಲ್ಲವೂ ಕೂಡ. ಯಾಕಂತಾದರೆ ಸಿದ್ದರಾಮಯ್ಯನವರನ್ನ ಭಾಳ ಸೈಡ್ ಲೈನ್ ಮಾಡಿಬಿಟ್ಟು ಏನೋ ಸರ್ಕಾರ ಮಾಡಿಬಿಡ್ತೀವಿ 2 ವರ್ಷ ಅನ್ನುವಂಥದ್ದು ಅದು ಭಾಳ ಕಷ್ಟ. ಆಡಳಿತ ನಡೆಸ್ಬಿಡ್ತೀವಿ ಅಂತ ಅನ್ನುವಂಥದ್ದು ಏನೇ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಆ ಹುದ್ದೆಯಲ್ಲಿ ಇಲ್ಲದೆ ಹೋದರೂ ಕೂಡ ಅವ್ರ ವಿಶ್ವಾಸದಲ್ಲೇ ಹೋಗಬೇಕಾದಂಥ ಒಂದು ಸನ್ನಿವೇಶ ಕಾಂಗ್ರೆಸ್ನಲ್ಲಿ ಇರುತ್ತೆ. ಮುಂದೆನೂ ಕೂಡ ಅದಷ್ಟೇ ಸ್ಪಷ್ಟ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ರೇಂಜ್ ರೋವರ್ ಗಾಡಿಯಲ್ಲಿ ಸಿದ್ದರಾಮಯ್ಯನವರನ್ನ ಕೂರಿಸಿಕೊಂಡು ಬೈರತಿ ಸುರೇಶ್ ಲೋಕಭವನದ ಕಡೆಗೆ ಹೋಗ್ತಾ ಇದ್ದಾರೆ. ಲೋಕಭವನದಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆ ಆಗಿದೆ. ಸೊ ಇಲ್ಲಿ ಬರ್ತಾ ಇದ್ದಾರೆ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ. ಬಟ್ ಇವತ್ತು ರಾಜ್ಯಪಾಲರಿಲ್ಲ, ಲೋಕಭವನಕ್ಕೆ ಬಂದರೆ ಏನೋ 1.5-2 ಕಿಲೋಮೀಟರ್ ಅಷ್ಟೇ ನಿವಾಸದಿಂದ. ಸೊ ಈಗ ಅವರು ಒಳಗೆ ಹೋಗ್ತಾ ಇದ್ದಾರೆ. ಆ ಸನ್ನಿವೇಶ ನೋಡ್ತಾ ಇದ್ದೀವಿ ನಾವಿಲ್ಲಿ. ರಾಜ್ಯಪಾಲರಿಲ್ಲ, ಅವರ ಕಾರ್ಯದರ್ಶಿ ಈಗ ಮುಖ್ಯಮಂತ್ರಿಗಳ ಕೊಡುವಂಥ ರೆಸಿಗ್ನೇಷನ್ ಲೆಟರ್ನ ಸ್ವೀಕರಿಸ್ತಾರೆ. ಬಟ್ ಅಂಗೀಕಾರ ಮಾಡೋದಕ್ಕೆ ಬರೋದಿಲ್ಲ. ಇನ್ ಕೇಸ್ ರಾಜ್ಯಪಾಲರು ಏನಾದ್ರು ಇದ್ದು ಅಂಗೀಕಾರ ಮಾಡಿದ್ದಿದ್ರೆ ಈ ಸರ್ಕಾರ ಡಿಸಾಲ್ವ್ ಆಗ್ತಾ ಇತ್ತು. ಹೊಸ ಮುಖ್ಯಮಂತ್ರಿ, ಹೊಸ ಸಚಿವ ಸಂಪುಟ ಅದೆಲ್ಲ ಈಗಿನಿಂದನೇ ಆ ತಯಾರಿಗಳ ಆರಂಭ ಆಗಬೇಕಾಗಿತ್ತು. ಮುನಿಯಪ್ಪನವರು ಇದ್ದಾರೆ, KH ಮುನಿಯಪ್ಪನವರು, ಅವರೊಬ್ಬರು ಕಂಡ್ರು. ಉಳಿದಂಥ ಸಚಿವರುಗಳು ಕೂಡ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಭಾಳ ದೊಡ್ಡ ಪಡೆಯೇ ಇವತ್ತು ಅವ್ರ ಜೊತೆಗೆ ಹೋಗ್ತಾ ಇದೆ. ಆ ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಖುದ್ದು DCM DK ಶಿವಕುಮಾರ್ ಕೂಡ ಬಹುಶಃ ಈ ಲಿಸ್ಟಲ್ಲೇ ಇದ್ದಾರೆ ಅಂತ ಕಾಣಿಸುತ್ತೆ. ಅವರು ಕೂಡ ಇದೇ ಕಾರ್ಗಳ ಜೊತೆಗೆ ಬರ್ತಾ ಇದ್ದಾರೆ. ಅಲ್ಲಿ ಭಾಳ ಈ ಭಾವನಾತ್ಮಕವಾಗಿ ಇರುವಂಥವ್ರನ್ನು ಕೂಡ ನಾವು ಗಮನಿಸಿದ್ವಿ. ಸಂತೋಷ್ ಲಾಡ್ ಸೇರಿದಂಗೆ ಕೆಲವರು ಕಣ್ಣೀರು ಹಾಕದಂಥ ಸಂದರ್ಭವನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ. ಹೀಗೆ ಸಿದ್ದರಾಮಯ್ಯನವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇರುವಂಥ ನಾಯಕರುಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು 2 ದಿನ ಆದಮೇಲೆ ರಾಜ್ಯಪಾಲರು ಬರ್ಬೋದು. ಸೊ ಅವ್ರು ಬಂದಂಥ ನಂತರದಲ್ಲಿ ಅವರು ವಿವೇಚನೆಗೆ ಬಿಟ್ಟಂಥದ್ದು, ನೇರವಾಗಿ ಅವರು ರಾಜೀನಾಮೆ ಅಂಗೀಕಾರ ಮಾಡ್ಬೋದು ಅಥವಾ ಸಿದ್ದರಾಮಯ್ಯನವರನ್ನ ಮತ್ತೆ ಕರೆಸಿ ವಿವರಣೆಯನ್ನು ಕೇಳಿ ಆ ನಂತರ ಅಲ್ಲಿ ರಾಜೀನಾಮೆಯನ್ನು ಪಡಿಬಹುದು. ಬಟ್ ಈ ಕ್ಷಣದಿಂದ ಸಿದ್ದರಾಮಯ್ಯನವರನ್ನ ಮಾಜಿ CM ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂತಾರೆ ಅವರ ಸೆಕ್ರೆಟರಿಗೆ ಈಗ ರಾಜೀನಾಮೆ ಪತ್ರವನ್ನು ಕೊಡೋದು. ಆ ನಂತರದಲ್ಲಿ ರಾಜೀನಾಮೆ ಅಂಗೀಕಾರ ಆದಂಥ ನಂತರದಲ್ಲೂ ಕೂಡ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಒಂದಷ್ಟು ದಿನಗಳ ಕಾಲ. ಹೊಸ ಸರ್ಕಾರ ರಚನೆ ಆಗೋ ತನಕ ಇಲ್ಲ. ಆ ಸನ್ನಿವೇಶ ನಾವಿಲ್ಲಿ ನೋಡ್ತಾ ಇದ್ದೀವಿ. ತುಂಬಾ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಈ ರೀತಿ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದಿದ್ರೆ ಅಥವಾ ಸಿದ್ದರಾಮಯ್ಯ ಅವರು ಇಷ್ಟು ಈಸಿಯಾಗಿ ಒಪ್ಕೊಳ್ದೇ ಇದ್ದಿದ್ರೆ ಪರಿಸ್ಥಿತಿ ಈ ರೀತಿ ಕಂಡು ಬರ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಅವರ ನಿಲುವಿನಿಂದಲೇ ಇವತ್ತು ಈ ರೀತಿಯ ಪರಿಸ್ಥಿತಿ ಕಂಡು ಬರ್ತಾ ಇದೆ.
ಒಂದ್ ಕಡೆ ಅವರ ಆಪ್ತ ನಾಯಕರಾಗಿರ್ಬೋದು ಅಥವಾ ಅಭಿಮಾನಿಗಳ ಬಳಗ ಆಗಿರ್ಬೋದು, ಇಷ್ಟು ಈಸಿಯಾಗಿ ಸಿದ್ದರಾಮಯ್ಯ ಅವರನ್ನ ಬಿಟ್ಕೊಡುವಂತಹ ಪ್ರಸಂಗವೇ ಇರಲಿಲ್ಲ. ಸ್ವತಃ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇದೆಲ್ಲವೂ ಕೂಡ ಇಷ್ಟು ಕೂಲಾಗಿ ನಡೀತಾ ಇರುವಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕೂಡ ರೆಡಿ ಆಗಿದ್ದಾರೆ. ಹೌದು, ನಾನು ಮಾತು ಕೊಟ್ಟಿದ್ದೀನಿ, ಅದನ್ನ ನಡೆಸ್ಕೊಳ್ತಾ ಇದ್ದೀನಿ, ಜೊತೆಗೆ ಹೈಕಮಾಂಡ್ ಹೇಳಿದೆ ಅದರಂತೆ ನಾನು ನಡ್ಕೊಳ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ತುಂಬಾ ನಾರ್ಮಲ್ ಆಗಿ ಕಂಡು ಬರ್ತಾ ಇದ್ದಾರೆ. ಈಗಾಗಲೇ ರಾಜಭವನ ತಲುಪಿ ಆಗಿದೆ, ನೋಡ್ತಾ ಇದ್ದೀರಿ ಗೇಟ್ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಗಳು. ಅವರ ಆಪ್ತ ನಾಯಕರೆಲ್ಲರೂ ಕೂಡ ಹಿಂಬಾಲಿಸ್ತಾ ಇದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿ ಜೊತೆಲಿದ್ದಾರೆ ಅನ್ನುವಂತಹ ಮಾಹಿತಿ. ಸ್ವತಃ ಈ ಒಂದು ರಾಜೀನಾಮೆ ನೀಡುವಂತಹ ಸಂದರ್ಭ ಆ ಎಲ್ಲ ನಾಯಕರು ಕೂಡ ಸಾಕ್ಷಿಯಾಗಲಿದ್ದಾರೆ. ನೋಡಿ, ಇಷ್ಟು ಬೇಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಸಿದ್ದರಾಮಯ್ಯ ಅವರ ನಿಲುವು ಯಾವ ರೀತಿ ಇದೆ ಅಂತ ಈ ಹಿಂದಿನಿಂದಲೂ ಕೂಡ ಅವರು ರಾಜಕೀಯಕ್ಕೆ ಬಂದಂತ ಸಂದರ್ಭಗಳಲ್ಲೂ ಕೂಡ, ಈಗ ಚುನಾವಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಘೋಷಣೆಗಳನ್ನ ಮಾಡಿಬಿಡ್ತಾರೆ. ಅದಾದ ನಂತರದಲ್ಲಿ ಪೂರೈಸೋದು ತುಂಬಾ ಕಷ್ಟ. ಎಷ್ಟೋ ರಾಜಕಾರಣಿಗಳಿಗೆ ಅದು ಸಾಧ್ಯವಾಗಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು 2013ರಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಾಗಿರ್ಬಹುದು, ಈಗ 2023ರಲ್ಲಿ ಬಂದಂತಹ ಸಂದರ್ಭದಲ್ಲಾಗಿರಬಹುದು, ಅವರು ಏನೇನೆಲ್ಲ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಅದನ್ನ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾದಂತಹ ನಾಯಕ. ಅವರು ಮಾತಿಗೆ ತಕ್ಕಾಗಿ ನಡೀತಾರೆ, ಅಂದ್ರೆ ನುಡಿದಂತೆ ನಡೆಯಬಲ್ಲಂತಹ ನಾಯಕ ಅಂತಾನೆ ಕರೆಸ್ಕೊಂಡಂತವರು ಸಿದ್ದರಾಮಯ್ಯ. ಹಾಗಾಗಿ ಅವರ ಮಾತಿನ ಮೇಲೆ ಅವರಿಗೆ ಹಿಡಿತದ ಜೊತೆಯಲ್ಲಿ ಅದನ್ನ ನಡೆಸ್ಕೊಂಡು ಹೋಗುವಂತಹ ಒಂದು ದಿಟ್ಟತನವೂ ಕೂಡ ಇರುವಂತಹ ನಾಯಕ. ಹಾಗಾಗಿ ಸಿದ್ದರಾಮಯ್ಯ ಅವರು ಇವತ್ತು ಇಲ್ಲಿ ಬಂದು ನಿಂತಿದ್ದಾರೆ. ಹಾಗಾಗಿ ಸಾಕಷ್ಟು ಜನರಿಗೆ ಮಾದರಿಯಾಗಿ ನಿಂತಿದ್ದಾರೆ. ಇವತ್ತು ಅವರು ಸರ್ಕಾರ ಫಾರ್ಮ್ ಆಗುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಮಾತು, ಅಲ್ಲಿ ಹೈಕಮಾಂಡ್ ಎದುರುಗಡೆ ನಡೆದುಕೊಂಡಂತಹ ಒಂದಷ್ಟು ವಿಚಾರಗಳು, ಅದಕ್ಕೆ ಬದ್ಧನಾಗಿ ನಡೆದುಕೊಳ್ತಾ ಇರುವಂತಹ ಇವತ್ತಿನ ರೀತಿ. ಸರ್ಕಾರ ರಚನೆಯಾಗಿ 3 ವರ್ಷ ಆಯಿತು. 3 ವರ್ಷ ಒಂದು ಸುಸೂತ್ರವಾದ ಆಡಳಿತವನ್ನ ನಡೆಸಿದ್ರು. ಹಲವು ಯೋಜನೆಗಳು, ಅದರಲ್ಲೂ ಗ್ಯಾರಂಟಿ ಯೋಜನೆಗಳನ್ನ ಏನ್ ತಂದ್ರು ಅದನ್ನ ಇವತ್ತಿನವರೆಗೂ ಕೂಡ ಸಾಕಾರವಾಗಿ ನಡೆಸ್ಕೊಂಡು ಬಂದಂತಹ ಖ್ಯಾತಿ ಸಿದ್ದರಾಮಯ್ಯ ಅವರಿಗೆ. ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಯಾಕೆಂದ್ರೆ ಸಿದ್ದರಾಮಯ್ಯ ಅವರಿಗೆ ಈ ಹಿಂದೆ ಇದ್ದಂತಹ ಒಂದು ಅನುಭವ ಆಗಿರಬಹುದು, ಮತ್ತೆ ಅವರು ಈ ಫೈನಾನ್ಷಿಯಲಿ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ರೀತಿ ಆಗಿರಬಹುದು, ಅದನ್ನ ಮುಂಬರುವಂತಹ ಮುಖ್ಯಮಂತ್ರಿಗಳು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಈಗ ಇರುವಂತಹ ದೊಡ್ಡ ಪ್ರಶ್ನೆ. ಮತ್ತೆ ಬರೀ ಅಧಿಕಾರದ ವಿಚಾರದಲ್ಲಿ ಮಾತ್ರವಲ್ಲ, ಇಂಟರ್ನಲ್ಲಿ ಎಲ್ಲರನ್ನ ಕೂಡ ಒಗ್ಗೂಡಿಸಬೇಕಾದಂತಹ ಶಕ್ತಿ ಒಬ್ಬ ನಾಯಕನಿಗಿರಬೇಕು. ಅದನ್ನ ಸಿದ್ದರಾಮಯ್ಯ ಅವರು ಈಗಿನ ತನಕ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಯಾವ ರೀತಿ ಆಗತ್ತೆ ಅನ್ನೋದು ಕೂಡ. ಬಟ್ ಸಿದ್ದರಾಮಯ್ಯ ಅವರ ಹೇಳಿಕೆ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ವಿಚಾರ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರ ಬಳಿ ಇಲ್ಲ, ತಮ್ಮ ನಿಲುವು ಈ ರೀತಿ ಇದೆ, ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡ್ಕೊಂಡು ಹೋಗಬೇಕು, ಇನ್ನು ಹೆಚ್ಚಿನದಾಗಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿಯೇ ಎಲ್ಲಾ ನಾಯಕರು ಕೂಡ ಸೈಲೆಂಟ್ ಆಗಿ ಕಂಡು ಬರ್ತಾ ಇದ್ದಾರೆ. ಯಾರೊಬ್ರು ಕೂಡ ಅನಾವಶ್ಯಕವಾಗಿ ಮಾತನಾಡೋದು ಅಥವಾ ನನಗೆ ಇದು ಇಷ್ಟ ಇಲ್ಲ ಅನ್ನೋದು ಅಥವಾ ಹೈಕಮಾಂಡ್ ನಿರ್ಧಾರ ಸರಿ ಇಲ್ಲ ಅನ್ನೋದು, ಈ ರೀತಿ ಒಂದು ಮಾತುಗಳನ್ನ ಆಡ್ಲಿಲ್ಲ ಇದುವರೆಗೂ ಕೂಡ.